ಹೇ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನೆಲ್. ಇವತ್ತು ಕೂಡ ನಾವು ಒಂದು ರೆಸಿಪಿನ ತೋರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೂ ಮೊದಲೇ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಟು ಲಿವಿಂಗ್ ವಿತ್ ಅನು. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತು ನಾವು ಒಂದು ವೆಯ್ಟ್ ಲಾಸ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂತ ಹೇಳಿದ್ರೆ ತುಂಬ ಜನ ಲೈಕ್ ಇಷ್ಟಪಟ್ಟು ತಿನ್ನೋವಂಥ ಫುಡ್ಡು ಫ್ರೈಡ್ ರೈಸು. ಸೊ ಆಚೆ ಎಲ್ಲ ಹೋಗಿ ತಿನ್ನೋದ್ರಿಂದ ಹೆಲ್ತ್ ಹಾಳಾಗುತ್ತೆ. ಸೊ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಜೊತೆಗೆ ನೀವು ಯಾವ ಥರ ಫ್ರೈಡ್ ರೈಸ್ ತಿನ್ಬೋದು ಅಂತ ನಾವು ತೋರಿಸ್ಕೊಡ್ತೀವಿ. ಕೀಪ್ ವಾಚಿಂಗ್ ಆರ್ ಬ್ಲಾಗ್. ಮತ್ತು ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಅಂತ ನಿತಿನ್ ತೋರಿಸ್ತಾರೆ ಇವಾಗ. ನಮ್ಗೆ ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಇಲ್ಲಿ ತೋರಿಸ್ತೀನಿ. ಇವಾಗ ಇಲ್ಲಿ ನಾನು ಮೊದಲೇ ಹೇಳ್ದಂಗೆ ನಾವು ಮಾಡ್ತಾ ಇರೋದು ವೆಯ್ಟ್ ಲಾಸ್ ಫ್ರೈಡ್ ರೈಸ್ ಆಗಿರೋದ್ರಿಂದ ಸ್ಮಾಲ್ ಕಪ್ಪಲ್ಲಿ ರೈಸ್ ತೊಗೊಂಡಿದ್ದೀನಿ. ಇಟ್ಸ್ ಎ ವೆರಿ ಲಿಟಲ್ ಕ್ವಾಂಟಿಟಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ವೆಯ್ಟ್ ಲಾಸ್ ಅಂತ ಮೊದಲೇ ಹೇಳಿರೋದ್ರಿಂದ ಕಾರ್ಬ್ಸ್ ಕಡಿಮೆನೇ ತೊಗೊತಿದ್ದೀವಿ. ಸೊ ಇದು ಸ್ವಲ್ಪ ಸಣ್ಣ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಹಾಗೆ 3 eggs ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಜಾಸ್ತಿ ಆ್ಯಡ್ ಮಾಡ್ಕೊಬೋದು. ಕ್ಯಾಬೇಜ್, ಆನಿಯನ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಹಾಗೆ ಕೊರಿಯಾಂಡರು. ಸ್ಪೈಸಸ್ ಏನು ಅಂತ ಆಮೇಲೆ ತೋರಿಸ್ತೀನಿ. ಇವಾಗ ಇದೆಲ್ಲ ಕಟ್ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀವಿ. ಇವಾಗ ಇಲ್ಲಿ ಅಕ್ಕಿನ ತೊಳ್ಕೊಂಡು ಇಟ್ಕೊತಿದ್ದೀನಿ. ಜಸ್ಟ್ ಅಂದರೆ ಅನ್ನ ಮಾಡ್ಕೊಂಬಿಡೋಣ ಸಪ್ರೇಟಾಗಿ. ಎಷ್ಟು ನನಗೆ ಎಕ್ಸಾಕ್ಟ್ ಕ್ವಾಂಟಿಟಿ ನೀರು ಹಾಕೋಕ್ಕೆ ಬರಲ್ಲ. ಸೊ 1-2 ಕಪ್ ಅಂತ ನಾನು ಹಾಕ್ತೀನಿ ಅಷ್ಟೇ. ಈರುಳ್ಳಿ ಫುಲ್ಲು ಬಿಡಿಸ್ಬೇಕಪ್ಪ? ಹಾಂ, ಫುಲ್ ಬಿಡಿಸ್ಬೇಕಾಯ್ತು. ತಿನ್ ಸೈಡಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊತಿದ್ದಾರೆ. ಅಳಿಲು ಸೇವೆ ಮಾಡ್ತಿದ್ದೀನಿ ನಾನು. ಫಸ್ಟು ಅನ್ನ ಮಾಡಿ ಇಟ್ಕೊಂಬಿಟ್ರೆ ಆಲ್ಮೋಸ್ಟ್ ನಮಗೆಲ್ಲ ರೆಡಿ ಆದಂಗೆ ಆಗುತ್ತೆ. ತರಕಾರಿ ಕಟ್ ಮಾಡ್ಕೊಳ್ಳೋದು ಈಸಿ, ಇಬ್ಬರು ಸೇರ್ಕೊಂಡು ಫಾಸ್ಟಾಗಿ ಕಟ್ ಮಾಡ್ಕೋತೀವಿ. ಇವಾಗ ಕ್ಯಾರೆಟ್ನ ಕಟ್ ಮಾಡ್ಕೊತಿದ್ದೀವಿ. ಬೇಕು ಅಂದರೆ ಏನದು ಲಾಸ್ಟ್ ಟೈಮ್ ಏನು ಹಾಕಿದ್ದು ನಾವು ಬೀನ್ಸ್ ಕೂಡ ಹಾಕೊಬೋದು. ನಾವು ತಗೊಂಬಂದಿಲ್ಲ, ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸೊ ಇವಾಗ ಇಲ್ಲಿ ಕ್ಯಾಬೇಜ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ಯಾಕಂತ ಹೇಳಿದ್ರೆ ನಿಮಗೆ ರೈಸ್ ಕ್ವಾಂಟಿಟಿ ಕಡಿಮೆ ತೊಗೊಳ್ತಿರೋದ್ರಿಂದ ಕ್ಯಾಬೇಜ್ ಜಾಸ್ತಿ ಹಾಕೊಂಡ್ರೆ ಆಲ್ಮೋಸ್ಟ್ ಇಬ್ಬರಿಗೆ ಬೇಕಾಗುವಷ್ಟು ಸಫಿಷಿಯೆಂಟ್ ಕ್ವಾಂಟಿಟಿ ಆಗುತ್ತೆ. ಆ್ಯಕ್ಚುಲಿ ಇದ್ರಲ್ಲಿ ಹೆಂಗೆ ಅಂದರೆ ವೆಜಿಟೇಬಲ್ಸ್ ಜಾಸ್ತಿ ಇರುತ್ತೆ, ರೈಸ್ ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ನಾವು ಇದಕ್ಕೆ ವೆಯ್ಟ್ ಲಾಸ್ ಫ್ರೈಡ್ ರೈಸ್ ಅಂತ ನೇಮ್ ಮಾಡಿದ್ದೀವಿ. ನಿತಿನ್ ಸಣ್ಣ ಕಟ್ ಮಾಡಿ. ಹಾಂ, ಕಟ್ ಮಾಡ್ತೀನಿ. ಸಾಕಲ್ಲ ಇದು? ಒಂದೇನು ಗೊತ್ತಾ, ನಾನು ಯಾವಾಗಲೂ ಸಣ್ಣ ಕಟ್ ಮಾಡಿ ಅಂದರೆ ನಿತಿನ್ ನನಗೆ ಹೇಳೋದು, ನಾನು ಕಟ್ ಮಾಡಿದಾಗ ಮೊದಲ ಯಾವಾಗಲೂ ಫುಲ್ ಸಣ್ಣಗೆ ಬೇಕು, ನೀವು ಕಟ್ ಮಾಡಿದ್ರೆ ದಪ್ಪ ಕಟ್ ಮಾಡ್ಕೋತೀರ ಅಂತ. ಅದು ನಾರ್ಮಲ್, ಅದು ನೀವು ಹಂಗೆ ಮಾಡೋದಲ್ಲ. ನಾನು ಕಟ್ ಮಾಡಕ್ಕೆ ಮಾತ್ರ. ಇಲ್ಲ ನಾನು ತುಂಬ ಚೆನ್ನಾಗಿ ವೆಜಿಟೇಬಲ್ಸ್ ಕಟ್ ಮಾಡ್ತೀನಿ. ಬಟ್ ಕೆಲವೊಂದ್ಸಲ ಹೆಲ್ಪ್ ತಗೋತೀನಿ ಅಷ್ಟೇ. ನಾನು ಕೂಡ ಕಟ್ ಮಾಡ್ಕೊತೀನಿ. ಬಟ್ ಕೆಲವೊಂದ್ಸಲ ನೋಡಿದಾಗ ವಿಡಿಯೋದಲ್ಲಿ ಯಾರಾದರೂ ಯಾವಾಗಲೂ ನಿಟ್ಟಿನೇ ವೆಜಿಟೇಬಲ್ಸ್ ಕಟ್ ಮಾಡ್ತಾರೆ ಅಂತ ಅನ್ಕೋತಾರೆ. ನಾನು ಅಳಿಲು ಸೇವೆ ಮಾತ್ರ ಮಾಡೋದು, ಜಾಸ್ತಿ ಮಾಡಲ್ಲ. ಆ್ಯಕ್ಚುಲಿ ಬರಲ್ಲ ನಿತಿನ್ಗೆ, ಸ್ವಲ್ಪ ಅಷ್ಟೇ ವೆಜಿಟೇಬಲ್ಸ್ ಕೆಲವೊಂದ್ಸಲ ಕಟ್ ಮಾಡಿಕೊಡ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ, ಯಾರಾದ್ರು ಕಮೆಂಟ್ ಮಾಡಿ, ಯಾರೋ ಒಂದಷ್ಟು ಜನ ನಮಗೆ ಲಾಸ್ಟ್ ಟೈಮು ಏನದು ಮಂಡ್ಯದವ್ರು ನೀವು, ಲಾಸ್ಟ್ ಟೈಮ್ ನಾವು ಎಗ್ ಸಾಂಬಾರು ಮತ್ತು ಮುದ್ದೆ ತೋರಿಸಿದ್ವಲ್ಲ, ಅದಕ್ಕೋಸ್ಕರ ತುಂಬ ಜನ ನಮಗೆ ಕಮೆಂಟ್ಸ್ ಮಾಡಿದ್ದಾರೆ ಮಟನ್ ಸಾಂಬಾರು ಅಥವಾ ಚಿಕನ್ ಏನಾದರೂ ತೋರಿಸಿ ಅಂತ. ಗೊತ್ತಿಲ್ಲ, ನಾವು ಮಟನ್ ಚಿಕನ್ ಎಲ್ಲ ಮನೇಲಿ ಮಾಡಲ್ಲ, ಎಗ್ ಅಷ್ಟೇ ನಾವು ತಿನ್ನೋದು. ಸೊ ಸಾರಿ, ತಿನ್ನೋದು ಇಲ್ಲ. ನಾನು ತಿನ್ನಲ್ಲ, ನಿತಿನ್ ತಿನ್ನಲ್ಲ ಚಿಕನ್ ಮಟನ್ ಏನೂ. ನಾನು ಅಟ್ಲೀಸ್ಟ್ ಆಚೆ ತಿಂತೀನಿ, ನಾವು ಮನೇಲಿ ಯೂಶ್ವಲಿ ಮಾಡಲ್ಲ. ನಾನು ಒಕೇಶ್ನಲಿ ಅಷ್ಟೇ ತಿನ್ನೋದು. ತುಂಬ ಜನ ಕಮೆಂಟ್ ಮಾಡಿದ್ರಿಂದ ನಾನು ಸುಮ್ಮನೆ ಥಮ್ಸಪ್ ಕೊಟ್ಟಿದ್ದೀನಿ ಅವರೆಲ್ರಿಗೂ. ಬಟ್ ನಾವು ಮನೇಲಿ ಮಾಡಲ್ಲ ಗೈಸ್. ಇದೇನಾಯ್ತು? ಸೊ ನಿತಿನ್ ಅಂತೂ ತುಂಬ ಅದು ಹಾಕ್ತೀನಿ. ಬೇಕಾದ್ರೆ ನಿತಿನ್ ಟ್ರೈ ಮಾಡ್ತಾರೆ ಅಂದರೆ ನಾನು ಮಾಡ್ಕೊಡ್ತೀನಿ ಅನ್ಸಲ್ಲ. ನೀನು ಟ್ರೈ ಮಾಡ್ತೀನಿ. ನಾನು ಕಾನ್ಷಿಯಸ್ನೆಸ್ ಬಿಟ್ಟು ನಾನು ಮುಂದಕ್ಕೆ ಹೋಗಲ್ಲ. ನಿತಿನ್ ತುಂಬಾ ಸಣ್ಣ ವಯಸ್ಸಲ್ಲೇ ಬಿಟ್ಬಿಟ್ಟಿದಾರಲ್ಲ? ಎಷ್ಟು ವರ್ಷ ಇದ್ದಾಗ ಬಿಟ್ಟಿದ್ದು ನೀವು? ಮೇ ಬಿ 5th or 6th standard ಇದ್ದಾಗ. ಐ ಥಿಂಕ್ ಅದಕ್ಕಿಂತ ಕಡಿಮೆನೇ ಇದ್ದೆ ಅನ್ಕೋತೀನಿ. ಆ ಟೈಮಲ್ಲಿ ನಾನು ನಾನ್ ವೆಜ್ ಎಲ್ಲ ತಿಂತಿಲ್ಲ. ಐ ಥಿಂಕ್ ಯೋಗ ಕ್ಲಾಸ್ಗೆ ಹೋಗೋಕೆ ಶುರು ಮಾಡಿದ್ದೆ ಆ ಟೈಮಲ್ಲಿ. ಸೊ ಅವತ್ತಿಂದ ಇಲ್ಲ. ಆಯ್ತಲ್ಲ, ಅಂದರೆ ವೆಜಿಟೇರಿಯನ್ಸ್ ಅಂತ ಏನಲ್ಲ. ನಾನು ಕೂಡ ಆಲ್ಮೋಸ್ಟ್ 10th ವರೆಗೆ ನಾನೇನು ತಿಂತಿರ್ಲಿಲ್ಲ ನಾನ್ ವೆಜ್ ಎಲ್ಲ. ಆಮೇಲೆ ನಾನು ಸ್ವಲ್ಪ ಚಿಕನ್ ಅಷ್ಟೇ ತಿನ್ನೋಕೆ ಶುರು ಮಾಡಿದ್ದೆ. ಆಫ್ಟರ್ ಮ್ಯಾರೇಜ್ ತುಂಬಾ ಕಡಿಮೆ ತಿಂತೀನಿ. ಇವಾಗ ನಾನು ಕೂಡ ನಾನ್ ವೆಜ್ ಅಲ್ಲ, ಆಚೆ ಎಲ್ಲಾದರೂ ಹೋದಾಗ ಅಥವಾ ಅಕೇಶ್ನಲ್ಲಿ ಹೊರಗಡೆ ಹೋಟೆಲ್ಸಲ್ಲೂ ಕಡಿಮೆನೇ.
ಬಟ್ ಒಂದ್ಸಲ ಆಚೆ ತಿಂತೀನಿ ಅಷ್ಟೇನೆ. ಬಟ್ ಮನೇಲಿ ಒಂದ್ಸತಿ ಅಥವಾ ಟೈಸ್ ಅಲ್ಲ ಅಷ್ಟೇ ಅಷ್ಟೇ. ಮ್ಯಾಕ್ಸಿಮಮ್ ನಾನು ಮದುವೆ ಆದ್ಮೇಲೆ ಒಂದು 5-6 ಟೈಮ್ಸ್ ತಿಂದಿರ್ಬೋದು ಅಷ್ಟೇ. ದಯವಿಟ್ಟು ಯಾರಾದ್ರೂ ನಾನ್ ವೆಜ್ ಏನಾದ್ರು ಮಾಡಿ ಅಂತ ಕಮೆಂಟ್ ಮಾಡಿದ್ರೆ ಕೊಡ್ತೀವಿ, ಮಾಡಲ್ಲ. ಮನೇಲಂತೂ ಖಂಡಿತ ಮಾಡಲ್ಲ. ಸೊ ಬೇರೆ ಯಾವುದಾದ್ರೂ ರೆಸಿಪಿ ವಿತ್ ರೆಸ್ಪೆಕ್ಟ್ ಟು ಹೆಲ್ದಿಯಾಗಿ ಯಾವುದಾದ್ರೂ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿ, ನಾವು ನಮ್ಗೆ ಗೊತ್ತಿರೋ ಥರ ಮಾಡಿ ತೋರಿಸ್ಕೊಡ್ತೀವಿ ಖಂಡಿತ. ರೈಸ್ ರೆಡಿ ಆಗಿದೆ. ಅದ್ರ ಜೊತೆಗೆ ಇವಾಗ ನಾವೆಲ್ಲ ವೆಜಿಟೇಬಲ್ಸ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ರೆಡಿ ಮಾಡಿಕೊಂಡು ಪ್ಯಾನ್ ಇಟ್ಕೊಂಡಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಮಾಡ್ಕೊಡ್ತೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮಾಡ್ಕೊಡ್ತೀವಿ ಗೈಸ್, ಮರ್ತ್ಕೊಬಿಟ್ಟಿದ್ದೀವಿ ಅದನ್ನು. ಇಷ್ಟು ತೊಗೊಂಡಿರಲ್ಲ ಇದು? ಅಷ್ಟು ಸಾಕಾಗುತ್ತೆ. ಆಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ ಅದನ್ನ ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಹಾಕೊಂಡು ಇವಾಗ ಜಜ್ಕೋತೀವಿ. ನಾವೇನು ಆಚೆಯಿಂದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ತರಕ್ಕೆ ಹೋಗಲ್ಲ. ಯೂಶ್ವಲಿ ನಾವು ಮನೇಲೇ ಮಾಡ್ಕೋತೀವಿ, ಅದನ್ನ ಬಿಡಿಸ್ಕೊಂಡು ನೀಟಾಗಿ ಜಜ್ಕೋತೀವಿ ಇದನ್ನು. ಇವಾಗ ಇಲ್ಲಿ ನಾನು ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲೆಲ್ಲ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಆನಿಯನ್ಸ್ನ ಹಾಕಿದ್ದೀನಿ. ಆನಿಯನ್ಸ್ ಯಾವಾಗಲೂ ಸ್ವಲ್ಪ ರೆಡ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ, ಆವಾಗ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಇವಾಗ ಕುಟ್ಕೊಂಡಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ನಾನಿಲ್ಲಿ ಸ್ವಲ್ಪ ತರಿಯಾಗೆ ಕುಟ್ಕೊಂಡಿದ್ದೀನಿ, ಯಾಕಂತ ಹೇಳಿದ್ರೆ ಅದ್ರ ಫ್ಲೇವರು ಮತ್ತು ಆ ಫುಡ್ ಜೊತೆ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂತ. ಅದ್ರ ಜೊತೆಗೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕ್ಯಾಬೇಜು ಮತ್ತು ಕ್ಯಾರೆಟ್ ಎರಡನ್ನೂ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಅದೆಲ್ಲ ಹಸಿ ವಾಸನೆ ಹೋಗಬೇಕು ಮತ್ತು ಸ್ವಲ್ಪ ಸಾಫ್ಟಾಗಿ ಕೂಡ ಆಗಬೇಕು ಕ್ಯಾಬೇಜು, ಆವಾಗೇ ಅದು ಚೆನ್ನಾಗಿ ಬರುತ್ತೆ. ಕ್ಯಾರೆಟ್ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೂ ಕೂಡ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಸಾಲ್ಟ್ ಹಾಕಿ, ಯಾಕೆಂದರೆ ತರಕಾರಿಗೆಲ್ಲದಕ್ಕೂ ಸಾಲ್ಟ್ ಸ್ವಲ್ಪ ಹಿಡಿಬೇಕು. ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನ ಸ್ವಲ್ಪ ಕುಕ್ ಮಾಡೋಕ್ಕೆ ಇಟ್ಕೊಳ್ಳಿ. ಸ್ವಲ್ಪ ಕುಕ್ ಆದಮೇಲೆ ಅದಕ್ಕೆ ಮೊಟ್ಟೆನ ಹಾಕಿ, ನಾನಿಲ್ಲಿ ಒಂದು 3 ಮೊಟ್ಟೆ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಕೂಡ ಆ್ಯಡ್ ಮಾಡಿ. ಜಾಸ್ತಿ ಮೊಟ್ಟೆ ಹಾಕ್ತಾಯಿಟ್ಟು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಮೊಟ್ಟೆ ಎಲ್ಲ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವ ಥರ ಅಂತ ಹೇಳಿದ್ರೆ ಸ್ವಲ್ಪ ಬಿಡಿ ಬಿಡಿ ಥರ ಆಗಬೇಕು. ಎಗ್ ಬುರ್ಜಿ ಮಾಡ್ತಿರಲ್ಲ ಆ ಕನ್ಸಿಸ್ಟೆನ್ಸಿಗೆ, ಆಗಬಾರ್ದು. ಆವಾಗ ಅದು ತುಂಬ ಚೆನ್ನಾಗಾಗುತ್ತೆ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕ್ಯಾಪ್ಸಿಕಮ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಕ್ಯಾಪ್ಸಿಕಮ್ನ ಲಾಸ್ಟಲ್ಲಿ ಹಾಕೋದ್ರಿಂದ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಹಾಗೆ ಸಿಗುತ್ತೆ, ಅದು ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ. ಇವಾಗ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ರೈಸ್ನ ಹಾಕಿ ಅದ್ರ ಜೊತೆಗೆ ನೀವು ಎಲ್ಲ ಸ್ಪೈಸಸ್ನು ಎಂಡಲ್ಲಿ ಆ್ಯಡ್ ಮಾಡಿ. ನಾನು ಯಾವ ಸ್ಪೈಸಸ್ನು ಮೊದಲನೇದಾಗ ಆ್ಯಡ್ ಮಾಡಲ್ಲ. ಇವಾಗ ಇಲ್ಲಿ ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಹಾಗೆಯೇ ಸ್ವಲ್ಪ ಗರಂ ಮಸಾಲ, ಹಾಗೆಯೇ ಸ್ವಲ್ಪ ಧನಿಯಾ ಪೌಡರು ಎಲ್ಲದನ್ನು ನಾನು ಇಲ್ಲಿ ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಹಾಗೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿ. ಆಗ ನಿಮಗೆ ಹೊರ್ಗಡೆ ಹೋಟೆಲಲ್ಲಿ ಅಥವಾ ರೋಡ್ ಸೈಡಲ್ಲಿ ತಿಂತಾ ಇರತಕ್ಕಂಥ ಫ್ರೈಡ್ ರೈಸ್ ಟೇಸ್ಟ್ ಅಂತೂ ಬರುತ್ತೆ, ಸಖತ್ತಾಗಿರುತ್ತೆ. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಈ ಫ್ರೈ ಮಾಡಿದ್ಮೇಲೆ ತುಂಬ ಹೊತ್ತು ಮಾಡಿ ಫ್ರೈನ, ಒಂದು 5-10 ಮಿನಿಟ್ಸ್ ಆದ್ರೂ ಚೆನ್ನಾಗಿ ಆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದಾಗ ಅದ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಚೇಂಜಸ್ ಆಗುತ್ತೆ. ಈವನ್ ಕೂಡ ಆ ಟೇಸ್ಟು ನಿಮ್ಗೆ ಹೊರಗಡೆ ತಿನ್ನೋ ಥರನೇ ಅನಿಸುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಫೈನಲಿ ಇದೆಲ್ಲ ಆದಮೇಲೆ ನೀವು ಸ್ವಲ್ಪ ಕೊರಿಯಾಂಡರ್ನ ಕಟ್ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೊಂಡು, ಆಲ್ಮೋಸ್ಟ್ ಆಗೋಗಿದೆ ಅನ್ನೋವಾಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಇದು ರೆಡಿ ಆಗಿಬಿಡುತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಸೌತೆಕಾಯಿ ಮತ್ತು ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಆ್ಯಕ್ಚುಲಿ ಆ್ಯಸ್ ಎ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ. ಸೊ ಇವಾಗ ಈ ಥರ ರೆಡಿ ಆಗಿದೆ, ತೋರಿಸ್ತೀನಿ ಬನ್ನಿ. ಇದು ನೋಡಿ, ಇವನ್ ಬಿಡಿಯಾಗೂ ಆಗಿದೆ, ಚೆನ್ನಾಗೂ ಆಗಿದೆ. ಸೊ ಏನಂತ ಹೇಳಿದ್ರೆ ಇವನ್ ರೈಸ್ ಕಡಿಮೆ ಹಾಕಿ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ನಿಮ್ಗೇನಾದರೂ ಅಕಸ್ಮಾತ್ ರೈಸ್ ಬೇಡವೇ ಬೇಡ ಅಂತ ಹೇಳಿದ್ರೆ ಕ್ಯಾಬೇಜ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ಅದು ಕೂಡ ಟೇಸ್ಟ್ ಚೆನ್ನಾಗೇ ಬರುತ್ತೆ. ಇವಾಗ ನಾವು ಇದನ್ನು ಹಾಕ್ಕೊಂಡು ತಿಂದು ಹೇಗಿದೆ ಅಂತ ಟೇಸ್ಟ್ ಹೇಳ್ತೀವಿ. ಇವಾಗ ಇಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಎಸ್, ಇದ್ರ ಜೊತೆಗೆ ಸ್ವಲ್ಪ ಆನಿಯನ್ಸು ಮತ್ತು ಸೌತೆಕಾಯಿ ತೊಗೊತೀವಿ, ಚೆನ್ನಾಗಿರುತ್ತೆ ಅಂತ. ಇದನ್ನು ಬನ್ನಿ, ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಓಕೆ ಗೈಸ್, ಇವಾಗ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ನೋಡಿ, ಈ ಥರ ಆಗಿದೆ. ನೋಡೋಕ್ಕಂತೂ ಚೆನ್ನಾಗಿ ಕಾಣಿಸ್ತಿದೆ. ತಿಂದ್ಬಿಟ್ಟು ಹೇಳ್ತೀವಿ ಹೇಗಿದೆ ಅಂತ. ನಾನಂತೂ ಫಸ್ಟು ಸೌತೆಕಾಯಿ ತಿಂತೀನಿ. ನಾನು ಫ್ರೈಡ್ ರೈಸ್ ತಿಂತೀನಿ.
ಹೇಗಿದೆ ಚೆನ್ನಾಗಲ್ಲ ಆನಿಯನ್ ಜೊತೆ ಆ್ಯಕ್ಚುಲಿ ಚೆನ್ನಾಗಿ ಕುಕ್ ಆಗಿದೆ. ಕ್ಯಾಬೇಜ್ ಗೊತ್ತಾಗಲ್ಲ, ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಕುಕ್ ಆಗಿದೆ. ಕ್ಯಾಬೇಜ್ ಆ್ಯಕ್ಚುಲಿ ಬೇಗನೆ ಕುಕ್ ಆಗುತ್ತೆ. ಆನಿಯನ್ ಜೊತೆ ತುಂಬ ಚೆನ್ನಾಗಿದೆ, ಜೊತೆಲಿ ಮಿಕ್ಸ್ ಮಾಡ್ಕೊಂಡು ತಿಂದರೆ. ಗುಡ್ ಅಲ್ವಾ? ಸೂಪರ್ ಆಗಿದೆ. ನಮಗಂತೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇವನ್ ಗುಡ್ ಫಾರ್ ಹೆಲ್ತ್, ಹಾಗೆ ತುಂಬ ಕಡಿಮೆ ಕ್ಯಾಲೋರೀಸ್ ಇದೆ. ಅದ್ರ ಜೊತೆಗೆ ನಿಮಗೆ ಪ್ರೋಟೀನ್ ಕೂಡ ಆ್ಯಡ್ ಆಗಿರೋದ್ರಿಂದ ಎಗ್ ಇಟ್ ಇಸ್ ಗುಡ್ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಲಿವಿಂಗ್ ವಿತ್ ಅನು. ಬಾಯ್. ಬಾಯ್.